ಆಂಧ್ರದ ಕರ್ನೂಲ್ನಲ್ಲಿ ಸಂಭವಿಸಿರುವಂತಹ ಬಸ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಣಿಕರು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಖಂಡಿತವಾಗ್ಲೂ ಇರುತ್ತೆ. ಇದೀಗ ಅಂತಹ ಒಂದು ಮನ ಕಲುಕುವಂತ ಘಟನೆ ಬೆಳಕಿಗೆ ಬರ್ತಾ ಇದೆ. ಒಂದೇ ಕುಟುಂಬದ 4 ಈ ಅವಘಡದಲ್ಲಿ ಸಜೀವ ದಹನಗೊಂಡಿದ್ದಾರೆ. ಬೆಂಕಿಯಲ್ಲಿ ಬೆಂದು ಹೋಗಿದೆ ನಲ್ಲೂರಿನ ರಮೇಶ್ ಕುಟುಂಬ. 2 ಮಕ್ಕಳು ಹಾಗೆ ದಂಪತಿ ಈ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿತ್ತು ರಮೇಶ್ ಅವರ ಕುಟುಂಬ. ದೀಪಾವಳಿ ಹಬ್ಬಕ್ಕೆ ಅಂತ ತೆರಳಿದ್ರು ಇವರೆಲ್ಲ. ಆ ಬಳಿಕ ಹಬ್ಬ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ರು ಅನ್ನುವಂತಹ ಮನ ಕಲುಕುವ ಘಟನೆ ಇದೀಗ ಹೊರಗೆ ಬರ್ತಾ ಇದೆ. ಒಂದೇ ಕುಟುಂಬದ 4 ಸಜೀವ ದಹನಗೊಂಡಿದ್ದಾರೆ. ನೆಲ್ಲೂರಿನ ರಮೇಶ್ ಮತ್ತು ಅವರ ಕುಟುಂಬ ಇದು. 2 ಮಕ್ಕಳು ಹಾಗೆ ದಂಪತಿ ಈ ಅವಘಡದಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ನೆಲೆಸಿತ್ತು ರಮೇಶ್ ಕುಟುಂಬ. ಇವರು ಹಬ್ಬಕ್ಕೆ ಅಂತ ಹೇಳಿ ಆಂಧ್ರ ಪ್ರದೇಶ ಅಥವಾ ಹೈದರಾಬಾದ್ಗೆ ತೆರಳಿದ್ರು ಅಂತ ಕಾಣುತ್ತೆ. ಹೈದರಾಬಾದ್ನಿಂದ ವಾಪಸ್ ಬರುವಂತ ಸಂದರ್ಭದಲ್ಲಾಗಿರುವ ದುರಂತ. ಆ ಕುಟುಂಬದ ಚಿತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ. 2 ಮಕ್ಕಳು ಹಾಗೆ ದಂಪತಿ ಈ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಇವರೆಲ್ಲ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಹಳ ಪುಟ್ಟ ಮಕ್ಕಳು, ಈಗಷ್ಟೇ ಇನ್ನೂ ಶಾಲೆಗೆ ಹೋಗ್ತಾ ಇದ್ವೋ ಏನೋ ಮಕ್ಕಳು. ಆ ಮಕ್ಕಳು ತಂದೆ ತಾಯಿ 4 ಜನ ಸಾವಿಗೀಡಾಗಿದ್ದಾರೆ. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ದವರು ವಾಪಸ್ ಬಂದಿದ್ದು ತಾವು ಬದುಕು ಕಟ್ಕೊಳ್ಬೇಕು ಅಂಥೇಳಿ ಏನು ಊರಿಗೆ ಹೊರಟಿದ್ರಲ್ಲ, ವಾಪಸ್ ತಮ್ಮ ಊರಿಗೇನು ಹೊರಟಿದ್ರಲ್ವಾ, ಅಲ್ಲಿಗಲ್ಲ ಅವ್ರು ಹೋಗಿದ್ದು ವಿಧಿಯ ಕ್ರೂರತೆಗೆ ಬಲಿಯಾಗಿ. ಆ ಒಂದು ಚಂದದ ಕುಟುಂಬ ಈ ಅವಘಡದಲ್ಲಿ ಕಳೆದು ಹೋಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ರಮೇಶ್ ಅಂಥೇಳಿ ಇವ್ರ ಹೆಸರು. ನೆಲ್ಲೂರಿನ ವಾಸಿ ಇವರು ಅಂಥೇಳಿ ಗೊತ್ತಾಗ್ತಾ ಇದೆ. ಪತ್ನಿ ಮತ್ತು 2 ಮಕ್ಕಳು 4 ಜನ ಹಬ್ಬಕ್ಕೆ ಅಂಥೇಳಿ ತೆರಳಿದ್ರಂತೆ. ಹಬ್ಬ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದು. ಎಷ್ಟೆಷ್ಟೋ ಕನಸುಗಳನ್ನು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ನಮ್ಮ ಬದುಕು ಇಲ್ಲಿ ಸಾಗಿಸ್ಬೇಕು, ಜೀವನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಬಂದಿರ್ತಾರೆ. ಪುಟ್ಟ ಮಕ್ಕಳಿದ್ದಾರೆ. ಮಕ್ಕಳ ಜವಾಬ್ದಾರಿಯನ್ನು ನೋಡಿಕೊಂಡು ಕುಟುಂಬ ನಿರ್ವಹಿಸ್ಕೊಂಡು ಹೇಗೋ ಬದುಕೊಂಡು ಹೋಗ್ತಿದ್ರು. ಆದರೆ ಹಬ್ಬದ ಸಂಭ್ರಮಕ್ಕೆ ಅಂಥೇಳಿ ಹೋದಂಥವ್ರು ವಾಪಸ್ ತಮ್ಮ ಕಾರ್ಯಕ್ಷೇತ್ರಕ್ಕೆ ಬರುವಂಥ ಸಂದರ್ಭದಲ್ಲಿ ವಿಧಿಯ ಕ್ರೂರತೆಗೆ ಬಲಿಯಾಗಿ ಆ ಇಡೀ ಕುಟುಂಬವೇ ಸಾವಿಗೀಡಾಗಿದೆ. 4 ಜನ ಈ ಅವಘಡದಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಸುಟ್ಟು ಭಸ್ಮವಾಗಿರುವ ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆಂಧ್ರದ ಕರ್ನೂಲ್ನ ಚಿನ್ನಟೇಕೂರು ಬಳಿ ಈ ಘೋರ ದುರಂತ ಸಂಭವಿಸಿರೋದು. ಈ ಕಾವೇರಿ ಹೆಸರಿನ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದವರಲ್ಲಿ 20 ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಇನ್ನು 11 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಅವರಿಗೆ ಆಸ್ಪತ್ರೆಗಳಲ್ಲಿ ಸದ್ಯ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಒಟ್ಟು 41 ಮಂದಿ ಪ್ರಯಾಣಿಕರು ಹಾಗೆ 2 ಬಸ್ ಚಾಲಕರು ಇದರಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಈ ಪೈಕಿ 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಗುರುತು ಪತ್ತೆಯಾಗದಂತಹ ರೀತಿಯಲ್ಲಿ ಮೃತ ದೇಹಗಳು ಇದೆ ಈಗ. ಹಾಗಾಗಿ DNA ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಮೃತರ ಗುರುತನ್ನು ಪತ್ತೆ ಹಚ್ಚೋದಕ್ಕೆ DNA ಪರೀಕ್ಷೆ ಮಾಡ್ತಾರೆ. ಘಟನಾ ಸ್ಥಳದಲ್ಲಿ ಈಗಾಗಲೇ FSL ಟೀಮ್ ಕೂಡ ಪರಿಶೀಲನೆಗೆ ಇಳಿದಿದೆ. ದುರಂತ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಬಸ್ಸಿನ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಇರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಈ ಘೋರ ದುರಂತಕ್ಕೆ ಏನೆಲ್ಲ ಕಾರಣ ಆಯಿತು ಅನ್ನುವಂತಹ ಅಂಶಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರ ತನಿಖೆ, FSL ಟೀಮ್ನ ತನಿಖೆ ಆರಂಭ ಆಗಿದೆ. ಅದು ಒಂದು ಆ್ಯಂಗಲ್. ಆದರೆ ಈ ಮೃತಪಟ್ಟವ್ರು ಏನಿದ್ದಾರಲ್ಲ, ಸಜೀವ ದಹನಗೊಂಡವ್ರು ಏನಿದ್ದಾರಲ್ಲ, ಅವರ ಗುರುತು ಪತ್ತೆ ಹಚ್ಚುವಂಥದ್ದು ಲಿಟ್ರಲಿ ಬಹಳ ಕಷ್ಟದ ಟಾಸ್ಕ್. ಅದು ಯಾರು ಅಂಥೇಳಿ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇದೀಗ DNA ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. DNA ಪರೀಕ್ಷೆ ಅಂತ ಹೇಳಿದ್ರೆ ಅವರ ಒಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಅದಾದ ಬಳಿಕ ಅವರು ಮನೆಯಲ್ಲಿ ಬಳಕೆ ಮಾಡ್ತಿದ್ದಂತಹ ಅವರ ದೈನಂದಿನ ವಸ್ತುಗಳು, ಟೂತ್ ಬ್ರಷ್ ಆಗಿರ್ಬೋದು, ಕೂಂಬ್ ಆಗಿರ್ಬೋದು, ಈ ರೀತಿಯ ಒಂದಷ್ಟು ಅವರ ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಅವರ ಕ್ಲೋಸ್ ರಿಲೇಟಿವ್ಸ್ ಇರ್ತಾರಲ್ಲ, ಅವರಿಂದ ಕೂಡ ಒಂದಷ್ಟು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಾಗತ್ತೆ. ಸೊ ಇದೆಲ್ಲವೂ ಕೂಡ ತಾಳೆ ಮಾಡಿದ ಬಳಿಕ ಯಾರ ಮೃತದೇಹ ಅಂತ ಪತ್ತೆ ಹಚ್ಚಿ ಅವರ ಕುಟುಂಬಸ್ಥರಿಗೆ ಕೊಡ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ.
ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಈಗ ಬಸ್ನಲ್ಲಿ 44 ಜನ ಪ್ರಯಾಣ ಮಾಡ್ತಿದ್ರು ಅಂತ ಹೇಳಿದ್ರೆ ಒಬ್ಬೊಬ್ಬರದ್ದು ಒಂದೊಂದು ಮನ ಕಲುಕುವಂತ ಘಟನೆಗಳು ಖಂಡಿತ ಇರುತ್ತೆ. ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಲಭ್ಯ ಆಗ್ತಿರೋ ಮಾಹಿತಿ, ಒಂದೇ ಕುಟುಂಬದ 4 2 ಪುಟ್ಟ ಪುಟ್ಟ ಮಕ್ಕಳು, ರಮೇಶ್ ಅವರ ಕುಟುಂಬ ಈ ದುರಂತದಲ್ಲಿ ಮಡಿದು ಹೋಗಿದ್ದಾರೆ. ಅವ್ರ ಬಗ್ಗೆ ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಈಗ? ಪ್ರಜ್ವಲ, ಸದ್ಯ ಈಗ ಏನು ಒಂದು ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ತಾ ಇದ್ದಂಥ ಆಂಧ್ರ ಮೂಲದವರು ಬರ್ತಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರ ಜೊತೆಲೇ ಉಳಿದಂತ ಅವರು ಕೂಡ ಪ್ರಯಾಣ ಮಾಡ್ತಾ ಇದ್ರು. ಅವರು ಕೂಡ ಸದ್ಯ ಮೃತಪಟ್ಟಿರುವಂತದ್ದು. ಈ ಘಟನೆಗೆ ಏನು ಕಾರಣ ಅನ್ನೋದು ಕೂಡ ಈಗಾಗಲೇ ತಿಳಿಸಲಾಗ್ತಾ ಇದೆ. ಅಂದ್ರೆ ಇವರು ಎಲ್ಲಿ ವಾಸವಾಗಿದ್ರು, ಎಲ್ಲಿಂದ ಬರ್ತಿದ್ರು, ಏನು ಕೆಲಸ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿರುವಂತಹದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಗಾಯಾಳುಗಳಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಆಗ್ತಾ ಇರುವಂತಹದ್ದು. ಅಲ್ಲದೆ ಈಗ ಏನು ಮೃತಪಟ್ಟಿರುವಂತಹ ಮೃತದೇಹಗಳೇನಿದೆ, ಆ ಮೃತದೇಹಗಳ ಒಂದು DNA ಪರೀಕ್ಷೆ ಆದ ನಂತರ ಅವರ ಒಂದು ಮರಣೋತ್ತರ ಪರೀಕ್ಷೆ ಈಗಾಗಲೇ ಏನು ಕಾನೂನು ಪ್ರಕಾರ ಆಗಬೇಕು ಅಥವಾ ಮೆಡಿಕಲ್ ರಿಪೋರ್ಟ್ ಆಗಬೇಕು, ಅದೆಲ್ಲ ಆದ ನಂತರ ಅವರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಈ ಎಲ್ಲ ಪ್ರೊಸೀಜರ್ಗಳು ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಈಗ ಮೃತಪಟ್ಟಂತಹ ಅವರ ಕುಟುಂಬಸ್ಥರೇನಿದ್ದಾರೆ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಈ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಏನಾರ ಗೊತ್ತಿದೆಯಾ ಏನೋ ಅನ್ನೋದು, ಅಲ್ಲದೆ ಅವರ ಒಂದು ಸ್ಯಾಂಪಲ್ಗಳನ್ನ ಪಡೆದು ಇವರ ಒಂದು ಸ್ಯಾಂಪಲ್ ಏನಿರುತ್ತೆ ಅದನ್ನ ಕಲೆಕ್ಟ್ ಮಾಡ್ತಾರೆ. ಈ ಒಂದು ಪರೀಕ್ಷೆ ಮಾಡ್ತಾರೆ. DNA ಟೆಸ್ಟ್ ಆದ ನಂತರ ಆ ಹೋಲಿಕೆ ಆದ ಮೇಲೆ ಅವರ ಮೃತದೇಹಗಳೇನಿರುತ್ತೆ ಅದನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಬಸ್ ದುರಂತದಲ್ಲಿ ಸಂಭವಿಸಿರುವ ಮನ ಕಲುಕುವಂತಹ ಘಟನೆ, ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೆ, ಈಗ ಗುರುತೇ ಸಿಗದಂತಹ ರೀತಿಯಲ್ಲಿ ಒಂದಷ್ಟು ಮೃತದೇಹಗಳು ಸುಟ್ಟು ಹೋಗಿದೆಯಲ್ಲ, ಅದನ್ನು DNA ಪರೀಕ್ಷೆ ಮೂಲಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಗಳಾಗುತ್ತೆ ಅಂತ. ಈಗ DNA ಪರೀಕ್ಷೆ ಇಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಆ ಪ್ರೊಸೀಜರ್ ಇರುತ್ತೆ ಅಂತ ಕೇಳಿದ್ರೆ, ದೇಹದ ಕೆಲವು ಭಾಗಗಳು ಸ್ವಲ್ಪ ಮಟ್ಟಿಗೆ ಅತಿ ಹೆಚ್ಚಿನ ಫೈರ್ ರೆಸಿಸ್ಟೆಂಟು ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅದು ಹಲ್ಲುಗಳಾಗಿರ್ಬೋದು ಅಥವಾ ಮೂಳೆಗಳಾಗಿರ್ಬೋದು, ಇವುಗಳು ಮೋರ್ ರೆಸಿಸ್ಟೆಂಟ್ ಟು ಹೀಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಈ ಒಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದಾದ ಬಳಿಕ ಒಂದು ಪ್ರೊಫೈಲನ್ನು ತಗೊಳ್ತಾರೆ. ಅಂದರೆ ಅವರ ಕುಟುಂಬಸ್ಥರು, ಅವರ ಕ್ಲೋಸ್ ರಿಲೇಟಿವ್ಸ್ ಯಾರಿರ್ತಾರೆ ಅವರದ್ದು ಕೂಡ ಒಂದು ಪ್ರೊಫೈಲನ್ನು ತಗೊಳ್ತಾರೆ. ಅದಾದ ಬಳಿಕ ಎರಡಕ್ಕೂ ತಾಳೆ ಮಾಡಿದ ನಂತರದಲ್ಲಿ ಈ ಮೃತದೇಹ ಇವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಡಿಸೈಡ್ ಮಾಡಿ ಶವವನ್ನು ಹಸ್ತಾಂತರ ಮಾಡುವಂಥ ಕಾರ್ಯ ಆಗುತ್ತೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಗಂಡ ಹೆಂಡತಿ 2 ಪುಟ್ಟ ಮಕ್ಕಳು, ಇನ್ನೂ ಈಗಷ್ಟೇ ಆ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ರು ಅಂತ ಹೇಳಿ ಕಾಣುತ್ತೆ. ಹಬ್ಬಕ್ಕೋಸ್ಕರ ಊರಿಗೆ ಹೋಗಿದ್ದವರು ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ಅವಘಡಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಇಡೀ ಕುಟುಂಬವೇ ಸಂಪೂರ್ಣವಾಗಿ ಕಳೆದು ಹೋಗಿದೆ ಈ ಅವಘಡದಿಂದಾಗಿ. ಇನ್ನು ಮತ್ತೊಂದು ಕಡೆಯಲ್ಲಿ ಘಟನಾ ಸ್ಥಳಕ್ಕೆ FSL ಟೀಮ್ ಈಗ ಆಲ್ರೆಡಿ ಭೇಟಿಯನ್ನು ಕೊಟ್ಟಿದೆ. FSL ಟೀಮ್ನಿಂದ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವಘಡ ಯಾಕೆ ಸಂಭವಿಸ್ತು, ಏನಾಯಿತು, ಏನೆಲ್ಲ ಲೂಪ್ ಹೋಲ್ಸ್ ಈ ವೆಹಿಕಲ್ನಲ್ಲಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕಾರ್ಯಗಳು ನಡೀತಾ ಹೋಗುತ್ತೆ.